ನಮಸ್ಕಾರ. ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುತ್ತಿರುವ ಪ್ರತಿಯೊಬ್ಬರಿಗೂ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಮೊದಲ ಪೀಳಿಗೆಯ ಮಾನವ ಹಕ್ಕುಗಳ ಬಗ್ಗೆ, ಅಂದರೆ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳ ಬಗ್ಗೆ ಆಳವಾಗಿ ಚರ್ಚಿಸಲಿದ್ದೇವೆ. ಪರೀಕ್ಷಾ ದೃಷ್ಟಿಯಿಂದ ಪ್ರತಿಯೊಂದು ಪ್ರಮುಖ ಅಂಶವನ್ನು ಅದರ ಸಿದ್ಧಾಂತದಿಂದ ಹಿಡಿದು ಐತಿಹಾಸಿಕ ತೀರ್ಪುಗಳವರೆಗೆ ಕಂಪ್ಲೀಟ್ ಆಗಿ ಕವರ್ ಮಾಡೋಣ. ಬನ್ನಿ ಶುರು ಮಾಡೋಣ. ನಮ್ಮ ಇಂದಿನ ಚರ್ಚೆಯ ಹಾದಿ ಹೀಗಿರಲಿದೆ: ಐತಿಹಾಸಿಕ ತಳಹದಿ, ಪ್ರಮುಖ ಗುಣಲಕ್ಷಣಗಳು, ಹಕ್ಕುಗಳ ಸಾರಭೂತ ವಿವರಣೆ, ಅಂತಾರಾಷ್ಟ್ರೀಯ ಚೌಕಟ್ಟು, ಭಾರತೀಯ ಸಾಂವಿಧಾನಿಕ ಚೌಕಟ್ಟು ಮತ್ತು ಮೈಲಿಗಲ್ಲು ಎನಿಸಿದ ನ್ಯಾಯಾಲಯದ ಪ್ರಕರಣಗಳು. ಇದೊಂದು ಪರ್ಫೆಕ್ಟ್ ರೋಡ್ ಮ್ಯಾಪ್ ಅಂತಾನೆ ಹೇಳಬಹುದು. ಮೊದಲನೆಯದಾಗಿ ಐತಿಹಾಸಿಕ ಮತ್ತು ತಾತ್ವಿಕ ತಳಹದಿ. ಈ ಹಕ್ಕುಗಳ ಮೂಲ ಪರಿಕಲ್ಪನೆ ಎಲ್ಲಿಂದ ಬಂತು ಅಂತ ನೋಡೋಣ. ಯಾವುದೇ ಒಂದು ಸರ್ಕಾರ ಅಥವಾ ರಾಜ್ಯ ಅಸ್ತಿತ್ವಕ್ಕೆ ಬರೋ ಮುಂಚೆನೆ ಮನುಷ್ಯನಿಗೆ ಹುಟ್ಟಿನಿಂದಲೇ ಕೆಲವು ಹಕ್ಕುಗಳು ಬಂದಿರ್ತಾವೆ, ಹೌದಲ್ವಾ? ಜೀವನ, ಸ್ವಾತಂತ್ರ್ಯ ಮತ್ತು ಆಸ್ತಿಯ ಹಕ್ಕು. ಇದನ್ನೇ ನೈಸರ್ಗಿಕ ಕಾನೂನು ಮತ್ತು ಸಾಮಾಜಿಕ ಒಪ್ಪಂದದ ಸಿದ್ಧಾಂತ ಹೇಳೋದು. ಈ ಹಕ್ಕುಗಳನ್ನು ರಕ್ಷಣೆ ಮಾಡೋದಕ್ಕಾಗಿಯೇ ಸರ್ಕಾರಗಳನ್ನು ರಚಿಸಲಾಗುತ್ತೆ. ಇಲ್ಲಿ ಪರೀಕ್ಷೆಗೆ ನೆನ್ಪಿಡಬೇಕಾದ ಬಹುಮುಖ್ಯವಾದ ಪಾಯಿಂಟ್ ಅಂದ್ರೆ ತತ್ವಜ್ಞಾನಿ ಜಾನ್ ಲಾಕ್ ಅವರ ವಾದ. ಒಂದು ವೇಳೆ ಸರ್ಕಾರವೇ ಈ ಸಹಜ ಹಕ್ಕುಗಳನ್ನು ರಕ್ಷಿಸಲು ವಿಫಲವಾದರೆ ಆ ಸರ್ಕಾರ ತನ್ನ ರಾಜಕೀಯ ಅಸ್ತಿತ್ವವನ್ನೇ ಕಳ್ಕೊಳ್ಳುತ್ತೆ. ಎಂಥ ಪವರ್ಫುಲ್ ಮಾತು ಅಲ್ವಾ? ಈಗ ಈ ಟೈಮ್ಲೈನ್ ಕಡೆ ಗಮನ ಹರಿಸೋಣ. ಪರೀಕ್ಷಾರ್ಥಿಗಳು ಈ ಕಾಲಾನುಕ್ರಮವನ್ನು ಕಡ್ಡಾಯವಾಗಿ ನೆನ್ಪಿಟ್ಕೋಬೇಕು. 1115ರ ಮ್ಯಾಗ್ನಾ ಕಾರ್ಟಾ ಕಾನೂನಿನ ಸೂಕ್ತ ಪ್ರಕ್ರಿಯೆಗೆ ಭದ್ರ ಬುನಾದಿ ಹಾಕಿತು. ಆಮೇಲೆ 1689ರ ಇಂಗ್ಲಿಷ್ ಬಿಲ್ ಆಫ್ ರೈಟ್ಸ್ ಸಂಸದೀಯ ಮತ್ತು ವಾಕ್ ಸ್ವಾತಂತ್ರ್ಯವನ್ನು ತಂದಿತು. ಮುಂದೆ 1776ರ ಅಮೆರಿಕನ್ ಸ್ವಾತಂತ್ರ್ಯ ಘೋಷಣೆಯು ಮಾನವನ ಅವಿಭಾಜ್ಯ ಹಕ್ಕುಗಳನ್ನು ಜಗತ್ತಿಗೆ ಸಾರಿದರೆ, ಅಂತಿಮವಾಗಿ 1789ರ ಫ್ರೆಂಚ್ ಘೋಷಣೆಯು ಸಾರ್ವತ್ರಿಕ ಸ್ವಾತಂತ್ರ್ಯದ ಪರಿಕಲ್ಪನೆಗೆ ಒಂದು ಸ್ಪಷ್ಟ ರೂಪ ನೀಡಿತು. ಇದು ಕೇವಲ ಆದರ್ಶಗಳಲ್ಲ, ಬದಲಿಗೆ ಬಲವಾದ ಕಾನೂನುಗಳಾಗಿ ರೂಪಾಂತರಗೊಂಡ ರೋಚಕ ಇತಿಹಾಸ. ಮುಂದಿನ ವಿಭಾಗ: ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳ ಪ್ರಮುಖ ಗುಣಲಕ್ಷಣಗಳು. ಇವುಗಳ ಅಸಲಿ ಸ್ವರೂಪವೇನು ಅನ್ನೋದನ್ನ ಈಗ ತಿಳಿಯೋಣ. ತುಂಬಾ ಆಸಕ್ತಿದಾಯಕ ವಿಚಾರ ಅಂದ್ರೆ, ಈ ಹಕ್ಕುಗಳ ಸ್ವರೂಪವೇ ನಕಾರಾತ್ಮಕ. ಅರೆ, ಹಕ್ಕುಗಳು ಹೇಗೆ ನಕಾರಾತ್ಮಕ ಆಗಿರಲು ಸಾಧ್ಯ ಅಂತೀರಾ? ಸಿಂಪಲ್. ಈ ಹಕ್ಕುಗಳು ಸರ್ಕಾರಕ್ಕೆ ಇದನ್ನು ಮಾಡು ಅಂತ ಹೇಳೋದಿಲ್ಲ, ಬದಲಾಗಿ ಇದನ್ನು ಮಾಡಬೇಡ ಅಂತ ಕಟ್ಟುನಿಟ್ಟಾಗಿ ನಿರ್ಬಂಧಿಸ್ತವೆ. ಅಂದ್ರೆ ಸರ್ಕಾರ ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯದ ಗಡಿಯೊಳಗೆ ಪ್ರವೇಶಿಸಬಾರದು. ಉದಾಹರಣೆಗೆ, ವಾಕ್ ಸ್ವಾತಂತ್ರ್ಯ ಅಂದ್ರೆ ಪ್ರತಿಯೊಬ್ಬರಿಗೂ ಮೈಕ್ ಕೊಡಿಸುವುದು ಸರ್ಕಾರದ ಕೆಲಸವಲ್ಲ, ಆದರೆ ಸರ್ಕಾರವನ್ನು ಟೀಕಿಸಿದಾಗ ಆ ವ್ಯಕ್ತಿಯನ್ನು ಜೈಲಿಗೆ ಹಾಕದಂತೆ ತಡೆಯುವುದು ಈ ಹಕ್ಕಿನ ಉದ್ದೇಶ. ಸರ್ಕಾರ ಸುಮ್ಮನಿರುವುದೇ ಇಲ್ಲಿನ ಬಹುದೊಡ್ಡ ಕರ್ತವ್ಯ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಬಾರಿ ಕೇಳಲಾಗುವ ಪ್ರಶ್ನೆ ಈ ವ್ಯತ್ಯಾಸದ ಬಗ್ಗೆ. ಸಾಮಾಜಿಕ ಆರ್ಥಿಕ ಹಕ್ಕುಗಳನ್ನು ಜಾರಿಗೊಳಿಸಲು, ಅಂದರೆ ಉಚಿತ ಶಿಕ್ಷಣ ಅಥವಾ ಆಸ್ಪತ್ರೆ ಕಟ್ಟಲು, ಸರಕಾರಕ್ಕೆ ದೀರ್ಘಾವಧಿ ಸಮಯ ಮತ್ತು ಅಗಾಧ ಸಂಪನ್ಮೂಲಗಳು ಬೇಕು. ಆದರೆ ಮೊದಲ ಪೀಳಿಗೆಯ ಈ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳಿಗೆ ಬೃಹತ್ ಆರ್ಥಿಕ ಸಂಪತ್ತಿನ ಅಗತ್ಯವೇ ಇಲ್ಲ. ಇವು ತಕ್ಷಣವೇ ಜಾರಿಗೆ ಬರಬೇಕು ಮತ್ತು ನ್ಯಾಯಾಲಯದಲ್ಲಿ ನ್ಯಾಯಸಮ್ಮತವಾಗಿರುತ್ತವೆ. ಒಬ್ಬ ವ್ಯಕ್ತಿಗೆ ಚಿತ್ರಹಿಂಸೆ ನೀಡದಿರಲು ಯಾವ ಬಜೆಟ್ ಬೇಕು ಹೇಳಿ? ಹೀಗಾಗಿಯೇ ಇವು ಇನ್ಸ್ಟಂಟ್ ಆಗಿ ಅಪ್ಲೈ ಆಗುತ್ತವೆ. ಸರಿ, ಮೂರನೇ ವಿಭಾಗಕ್ಕೆ ಬರೋಣ: ಪ್ರಮುಖ ಹಕ್ಕುಗಳ ಸಾರಭೂತ ವಿವರಣೆ. ಪರೀಕ್ಷಾ ಪರಿಷ್ಕರಣೆಗಾಗಿ ಈ ಟೇಬಲ್ ಒಂದು ಬ್ರಹ್ಮಾಸ್ತ್ರ. ಈ ಹಕ್ಕುಗಳನ್ನು 3 ನಿಖರವಾದ ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯದು ದೈಹಿಕ ಸಮಗ್ರತೆ. ಇದರಲ್ಲಿ ಅತ್ಯಮೂಲ್ಯವಾದ ಜೀವಿಸುವ ಹಕ್ಕು, ಚಿತ್ರಹಿಂಸೆಯ ಸಂಪೂರ್ಣ ನಿಷೇಧ ಮತ್ತು ಗುಲಾಮಗಿರಿಯ ನಿರ್ಮೂಲನೆ ಬರ್ತದೆ. ಎರಡನೆಯದು ಕಾರ್ಯವಿಧಾನದ ಹಕ್ಕುಗಳು, ಅಂದರೆ ನಿಷ್ಪಕ್ಷಪಾತ ವಿಚಾರಣೆ, ಅಪರಾಧ ಸಾಬೀತಾಗುವವರೆಗೂ ನಿರಪರಾಧಿ ಎನ್ನುವ ಭಾವನೆ ಮತ್ತು ಪೂರ್ವಾನ್ವಯ ಕಾನೂನುಗಳಿಂದ ರಕ್ಷಣೆ. ಮೂರನೆಯದು ರಾಜಕೀಯ ಹಕ್ಕುಗಳು, ಸಾರ್ವತ್ರಿಕ ಮತಾಧಿಕಾರ, ಸಭೆ ಸೇರುವ ಸ್ವಾತಂತ್ರ್ಯ ಮತ್ತು ಚುನಾವಣೆಗೆ ಸ್ಪರ್ಧಿಸುವ ಹಕ್ಕು. ರಿವಿಷನ್ ಮಾಡುವಾಗ ಈ ಚಾರ್ಟ್ ಅಂದು ಮನಸ್ಸಿನಲ್ಲಿ ಹಾಗೇ ಪ್ರಿಂಟ್ ಹಾಕೊಳ್ಳಿ. ನಾಲ್ಕನೇ ವಿಭಾಗ: ಅಂತಾರಾಷ್ಟ್ರೀಯ ಜಾರಿ ಚೌಕಟ್ಟು. ಈ ಹಕ್ಕುಗಳು ಜಾಗತಿಕ ಮಟ್ಟದಲ್ಲಿ ಹೇಗೆ ಕೆಲಸ ಮಾಡುತ್ತವೆ ಎಂದು ನೋಡೋಣ. 1966ರ ICCPR ಒಪ್ಪಂದದ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕು. ಒಂದು ಪ್ರಮುಖ ಎಕ್ಸಾಮ್ ಟಿಪ್ ಏನಪ್ಪಾ ಅಂದ್ರೆ, ವಿಧಿ 4ರ ಅಡಿಯಲ್ಲಿ ಬರುವ ಅಮಾನತುಗೊಳಿಸಲಾಗದ ಹಕ್ಕುಗಳ ಪಟ್ಟಿಯನ್ನು ಕಡ್ಡಾಯವಾಗಿ ಬೈಪಾಠ ಮಾಡಿಕೊಳ್ಳಿ.
ವಿಧಿ 6 ಜೀವಿಸುವ ಹಕ್ಕು, ವಿಧಿ 7 ಚಿತ್ರಹಿಂಸೆ ನಿಷೇಧ, ವಿಧಿ 8 ಗುಲಾಮಗಿರಿ ನಿಷೇಧ, ವಿಧಿ 18 ಚಿಂತನೆ ಮತ್ತು ಧರ್ಮದ ಸ್ವಾತಂತ್ರ್ಯ ಮತ್ತು ವಿಧಿ 15 ಪೂರ್ವಾನ್ವಯ ಕ್ರಿಮಿನಲ್ ಕಾನೂನುಗಳ ವಿರುದ್ಧ ರಕ್ಷಣೆ. ನೆನ್ಪಿರ್ಲಿ, ದೇಶದಲ್ಲಿ ಯುದ್ಧವೇ ನಡೀತಿರ್ಲಿ, ದಂಗೆ ಎದ್ದಿರ್ಲಿ, ಎಂಥದ್ದೇ ತುರ್ತು ಪರಿಸ್ಥಿತಿ ಇರ್ಲಿ, ಈ ನಿರ್ದಿಷ್ಟ ಹಕ್ಕುಗಳನ್ನು ಸರ್ಕಾರ ಯಾವುದೇ ಕಾರಣಕ್ಕೂ ಅಮಾನತುಗೊಳಿಸುವಂತಿಲ್ಲ. ಅಷ್ಟು ಪವರ್ಫುಲ್ ಇವು. ಮುಂದಿನದು 5ನೇ ವಿಭಾಗ, ಭಾರತೀಯ ಸಾಂವಿಧಾನಿಕ ಚೌಕಟ್ಟು. ನಮ್ಮದೇ ದೇಶದ ಸಂವಿಧಾನದಲ್ಲಿ ಇದು ಹೇಗೆ ಅಳವಡಿಕೆಯಾಗಿದೆ? ಅಂತಾರಾಷ್ಟ್ರೀಯ ಮಟ್ಟದಿಂದ ನೇರವಾಗಿ ನಮ್ಮ ಭಾರತಕ್ಕೆ ಬರೋಣ. ನಮ್ಮ ಸಂವಿಧಾನದ ಭಾಗ 3 ಈ ಮೊದಲ ಪೀಳಿಗೆಯ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳನ್ನಾಗಿ ಬಹಳ ಸುಂದರವಾಗಿ ಸಂಯೋಜಿಸಿದೆ. ಒಂದು ವೇಳೆ ಈ ಹಕ್ಕುಗಳಿಗೆ ಧಕ್ಕೆ ಆದರೆ ವಿಧಿ 32 ಮತ್ತು 226ರ ಅಡಿಯಲ್ಲಿ ನಾವು ನೇರವಾಗಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಮೆಟ್ಟಿಲೇರಬಹುದು. ಹೇಬಿಯಸ್ ಕಾರ್ಪಸ್ ಮ್ಯಾಂಡಮಸ್ನಂತಹ ರಿಟ್ಗಳು ನಮಗೆ ತಕ್ಷಣದ ರಕ್ಷಣೆ ನೀಡುತ್ತವೆ. ಅಷ್ಟೇ ಅಲ್ಲ, ನಮ್ಮ ನ್ಯಾಯಾಂಗ ಎಷ್ಟೊಂದು ಕ್ರಿಯಾಶೀಲವಾಗಿದೆ ಅಂದರೆ ಭಾಗ 4ರಲ್ಲಿರುವ ನಿರ್ದೇಶಕ ತತ್ವಗಳನ್ನು ಕೂಡ ಮೂಲಭೂತ ಹಕ್ಕುಗಳೊಂದಿಗೆ ಬೆಸೆದು ಈ ಹಕ್ಕುಗಳ ವ್ಯಾಪ್ತಿಯನ್ನು ಅದ್ಭುತವಾಗಿ ವಿಸ್ತರಿಸಿದೆ. ಕೊನೆಯದಾಗಿ ಮತ್ತು ಬಹುಮುಖ್ಯವಾಗಿ ವಿಭಾಗ 6 ಮೈಲಿಗಲ್ಲು ಎನಿಸಿದ ನ್ಯಾಯಾಲಯದ ಪ್ರಕರಣಗಳು. ಈಗ ಪರೀಕ್ಷೆಗಳಲ್ಲಿ ಪದೇ ಪದೇ ಕಾಣಿಸಿಕೊಳ್ಳುವ 4 ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ಗಳನ್ನ ವಿಶ್ಲೇಷಿಸೋಣ. ಮೊದಲನೆಯದು ಪ್ರಸಿದ್ಧ ಮೇನಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಇಲ್ಲಿ ಆಗಿದ್ದೇನು, ಯಾವುದೇ ಕಾರಣ ಕೊಡದೆ ಕನಿಷ್ಠ ವಿಚಾರಣೆಗೂ ಕರೆಯದೆ ಮೇನಕಾ ಗಾಂಧಿಯವರ ಪಾಸ್ಪೋರ್ಟನ್ನ ಸರ್ಕಾರ ಮುಟ್ಟುಗೋಲು ಹಾಕಿಕೊಂಡಿತು. ಆಗ 21ನೇ ವಿಧಿಯ ವೈಯಕ್ತಿಕ ಸ್ವಾತಂತ್ರ್ಯದ ಅಡಿಯಲ್ಲಿ ವಿದೇಶ ಪ್ರವಾಸವೂ ಬರುತ್ತಾ ಅಂತ ಪ್ರಶ್ನೆ ಎದ್ದಿತು. ಸುಪ್ರೀಂ ಕೋರ್ಟ್ ಹೌದು ಎಂದು ಐತಿಹಾಸಿಕ ತೀರ್ಪು ನೀಡಿತು. ಕೇವಲ ಕಾನೂನು ಇದ್ರೆ ಸಾಲ್ದು, ಆ ಕಾನೂನಿನ ಪ್ರಕ್ರಿಯೆ ನ್ಯಾಯಯುತ, ನಿಷ್ಪಕ್ಷಪಾತ ಮತ್ತು ತರ್ಕಬದ್ಧ ಆಗಿರ್ಲೇಬೇಕು ಅಂತ ಸ್ಪಷ್ಟಪಡಿಸಿತು. ಇದನ್ನೇ ಸಾರಭೂತ ಸೂಕ್ತ ಪ್ರಕ್ರಿಯೆ ಅಥವಾ ಸಬ್ಸ್ಟ್ಯಾಂಟಿವ್ ಡ್ಯೂ ಪ್ರೋಸೆಸ್ ಅಂತ ಕರೆಯೋದು. ಇದನ್ನ ಖಂಡಿತ ಮರೆಯಬೇಡಿ. 2ನೇ ದೊಡ್ಡ ಪ್ರಕರಣ, ಡಿ.ಕೆ. ಬಸು ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್. ಪೊಲೀಸ್ ಕಸ್ಟೋಡಿಯಲ್ಲಿ ನಡೆಯುವ ಚಿತ್ರಹಿಂಸೆ ಮಾನವನ ಘನತೆಯ ಮೇಲಿನ ನೇರ ದಾಳಿಯಂತ ನ್ಯಾಯಾಲಯ ಗುಡುಗಿತು. ಶಾಸನಬದ್ಧ ಚೌಕಟ್ಟುಗಳು ವಿಫಲವಾದಾಗ ಕೋರ್ಟ್ ತಾನೇ ಖುದ್ದಾಗಿ ಅಖಾಡಕ್ಕಿಳಿದು 11 ಕಡ್ಡಾಯ ಮಾರ್ಗಸೂಚಿಗಳನ್ನು ಹೊರಡಿಸಿತು. ಬಂಧಿಸುವಾಗ ಪೊಲೀಸ್ ಅಧಿಕಾರಿ ಸ್ಪಷ್ಟವಾದ ಐಡಿ ಕಾರ್ಡ್ ಧರಿಸಿರಬೇಕು, ಅರೆಸ್ಟ್ ಮೆಮೊ ರೆಡಿ ಮಾಡಬೇಕು, ಪ್ರತಿ 48 ಗಂಟೆಗೊಮ್ಮೆ ಮೆಡಿಕಲ್ ಚೆಕಪ್ ಮಾಡಬೇಕು. ಹೀಗೆ ಕಟ್ಟುನಿಟ್ಟಿನ ರೂಲ್ಸ್ ಬಂದು ಅಂತಾರಾಷ್ಟ್ರೀಯ ಮಟ್ಟದ ಚಿತ್ರಹಿಂಸೆ ನಿಷೇಧವನ್ನು ನಮ್ಮ ದೇಶದಲ್ಲಿ ಎಫೆಕ್ಟಿವ್ ಆಗಿ ತಂದಿದ್ದು ಇದೇ ಕೇಸ್. 3ನೇ ಪ್ರಕರಣ, PUCL ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸರ್ಕಾರ ನಮ್ಮ ಫೋನ್ ಕಾಲ್ಸ್ನ ಟ್ಯಾಪ್ ಮಾಡಬಹುದಾ? ಮಾಡ್ತಿದ್ರೆ ಅದು ನಮ್ಮ ವಾಕ್ ಸ್ವಾತಂತ್ರ್ಯ ಮತ್ತು ಗೌಪ್ಯತೆಯ ಹಕ್ಕಿನ ಉಲ್ಲಂಘನೆ ಅಲ್ವಾ? ಕೋರ್ಟ್ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿತು, ದೂರವಾಣಿ ಸಂಭಾಷಣೆ ಅನ್ನೋದು ಅಪ್ಪಟ ಖಾಸಗಿ ವಿಚಾರ. ಸರ್ಕಾರ ತನ್ನ ಇಷ್ಟ ಬಂದಂತೆ ಕಣ್ಗಾವಲು ಇಡುವಂತಿಲ್ಲ. ರಾಷ್ಟ್ರೀಯ ಭದ್ರತೆ ಅಥವಾ ಗಂಭೀರ ತುರ್ತು ಪರಿಸ್ಥಿತಿ ಇದ್ರೆ ಮಾತ್ರ, ಅದು ಕೂಡ ಕಟ್ಟುನಿಟ್ಟಾದ ನಿಯಮಾವಳಿಗಳ ಮೂಲಕ ಮಾತ್ರ ಟ್ಯಾಪಿಂಗ್ ಮಾಡಬಹುದು. ತಂತ್ರಜ್ಞಾನ ಬಳಸಿ ವ್ಯಕ್ತಿಯ ಪ್ರೈವಸಿಗೆ ಕನ್ನ ಹಾಕೋದನ್ನು ಇದು ಬಲವಾಗಿ ತಡೆಯಿತು. 4ನೇ ಮತ್ತು ಅತ್ಯಂತ ನಿರ್ಣಾಯಕ ಲ್ಯಾಂಡ್ಮಾರ್ಕ್ ಕೇಸ್, ಕೆ.ಎಸ್. ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. 9 ನ್ಯಾಯಾಧೀಶರ ಸಾಂವಿಧಾನಿಕ ಪೀಠ ಸಾರ್ವಾನುಮತದಿಂದ ಗೋಪ್ಯತೆಯ ಹಕ್ಕನ್ನು, ರೈಟ್ ಟು ಪ್ರೈವಸಿ, ಅವಿಭಾಜ್ಯ ಮೂಲಭೂತ ಹಕ್ಕು ಅಂತ ಡಿಕ್ಲೇರ್ ಮಾಡ್ತು. ಸರ್ಕಾರ ನಮ್ಮ ಖಾಸಗಿತನವನ್ನು ಮುಟ್ಟಬೇಕಾದ್ರೆ 3 ಕಟ್ಟುನಿಟ್ಟಿನ ಟೆಸ್ಟ್ಗಳ್ನೂ ಪಾಸ್ ಮಾಡ್ಲೇಬೇಕು. ದಯವಿಟ್ಟು ಇದನ್ನ ನೋಟ್ ಮಾಡ್ಕೊಳ್ಳಿ. 1 ಕಾನೂನು ಬದ್ಧತೆ, ಅಂದ್ರೆ ಆ ಕ್ರಮಕ್ಕೆ ಕಾನೂನಿನ ಅಸ್ತಿತ್ವ ಇರ್ಬೇಕು. 2 ಅಗತ್ಯತೆ, ಅಂದ್ರೆ ಅದಕ್ಕೊಂದು ಸರಿಯಾದ, ಮಾನ್ಯವಾದ ಗುರಿ ಇರ್ಬೇಕು. 3 ಅನುಪಾತ ಅಥವಾ ಪ್ರೊಪೋರ್ಷನಾಲಿಟಿ, ಅಂದ್ರೆ ಸಾಧಿಸಬೇಕಾದ ಗುರಿಗೆ ತಕ್ಕಷ್ಟೇ ಹಸ್ತಕ್ಷೇಪ ಇರ್ಬೇಕು. ಈ 3 ಅಂಶಗಳಿಲ್ಲದೆ ನಮ್ಮ ಪ್ರೈವಸಿಗೆ ಕೈ ಹಾಕುವಂತೆ ಇಲ್ಲ. ಕೊನೆಯದಾಗಿ ಒಂದು ಯೋಚನೆ ಮಾಡುವಂತಹ ಪ್ರಶ್ನೆ. ನಮ್ಮ ಡಿಜಿಟಲ್ ಯುಗದಲ್ಲಿ ಬಹಳ ವೇಗವಾಗಿ ಮುಂದೆ ಹೋಗ್ತಾ ಇದ್ದೀವಿ. ಎಐ, ಸುಧಾರಿತ ಕಣ್ಗಾವಲು ತಂತ್ರಜ್ಞಾನಗಳು ಬರ್ತಾ ಇವೆ. ಇವು ಅಂತಿಮವಾಗಿ ಈ ಐತಿಹಾಸಿಕ ತೀರ್ಪುಗಳು ಕಟ್ಟಿಕೊಟ್ಟ ಗೌಪ್ಯತೆಯ ಗಡಿಗಳನ್ನು ಸಂಪೂರ್ಣವಾಗಿ ಅಳಿಸಿ ಹಾಕ್ತಾ ಇವೆಯಾ? ಈ ಮಾನವ ಹಕ್ಕುಗಳ ಇತಿಹಾಸ ನಮಗೆ ಪದೇ ಪದೇ ಹೇಳುವ ಪಾಠ ಒಂದೇ: ಸರ್ಕಾರದ ಶಕ್ತಿ ವಿಸ್ತಾರವಾಗ್ತಾಲೇ ಇರುತ್ತದೆ. ಅದನ್ನು ಎದುರಿಸಿ ನಮ್ಮ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ನಮ್ಮ ಕಾನೂನುಗಳು ಕೂಡ ನಿರಂತರವಾಗಿ ಅಪ್ಡೇಟ್ ಆಗ್ತಾಲೇ ಇರಬೇಕು. ಈ ವಿಶ್ಲೇಷಣೆ ನಿಮ್ಮ ಮುಂಬರುವ ಪರೀಕ್ಷಾ ಸಿದ್ಧತೆಗೆ ಬಲವಾದ ಅಡಿಪಾಯ ಹಾಕಿದೆ ಅಂತ ನಂಬಿದಿವಿ. ಮುಂದಿನ ಬಾರಿ ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ.